ಬಟ್ ಇಷ್ಟೆಲ್ಲ ಒಳ್ಳೆಯ ಕೆಲಸಗಳ ನಡುವೆ ತಮ್ಮ ಸಹೋದರನನ್ನ ಕಳೆದುಕೊಳ್ಳುವಂಥ ಸ್ಥಿತಿ ಕೂಡ ಬರುತ್ತೆ. ಅದನ್ನ ಯಾವ ರೀತಿಯಾಗಿ ನಿಭಾಯಿಸಿದ್ರಿ ಆ ಕ್ಷಣ? ಇಲ್ಲ, ನನಗೆ ನಮ್ಮ ತಮ್ಮ ಚೆನ್ನಾಗಿರೋ ಟೈಮಲ್ಲಿ ಅವನಿಗೆ ಒಂದ್ಸತಿ ಆಕ್ಸಿಡೆಂಟ್ ಆಗುತ್ತೆ. ಅಂದರೆ ನಾವು ಹೇಳ್ಬೇಕಂದ್ರೆ ನಮ್ಮದು ಮುಟ್ಟಾಳ್ತನ ಅಂತ ಹೇಳ್ಬೇಕು ಅಥವಾ ಏನು ಹೇಳ್ಬೇಕು ನನಗೆ ಗೊತ್ತಿಲ್ಲ. ಸಾಕಷ್ಟು ಕರ್ನಾಟಕದಲ್ಲಿ ಈ ಥರದ್ದು ಮೂಢನಂಬಿಕೆಗೆ ತುಂಬ ಜನ ಬಲಿ ಹೋಗ್ತಾರೆ. ಸೊ ಒಂದು ಆಕ್ಸಿಡೆಂಟ್ ಆಗುತ್ತೆ, ಆಕ್ಸಿಡೆಂಟಲ್ಲಿ ನಾನು ಇರ್ತೀನಿ. ಸೊ ನನಗೇನಾಗೋದಿಲ್ಲ, ಅವನಿಗೂ ಏನಾಗೋದಿಲ್ಲ. ಬಟ್ ಅವ್ನು ತುಂಬ ಭಯಪಟ್ಟು ಮನೆಗೆ ಬಂದು ಜ್ವರ ಅಂತ ಮಲಗ್ತಾನೆ. ಜ್ವರ ಅಂತ ನಾವು ಸುಮ್ಮನಾಗ್ತೀವಿ, ನೆಗ್ಲೆಕ್ಟ್ ಮಾಡ್ತೀವಿ. ಒಂದು ವಾರ ಆದರೂ ಅವ್ನು ಎದೋಳೋದಿಲ್ಲ. ಅದಾದ್ಮೇಲೆ ಅದಕ್ಕೂ ನೆಗ್ಲೆಕ್ಟ್ ಮಾಡ್ತೀವಿ. ವಾರ ಆದಮೇಲೆ ಅವನೇನೋ ಎದುರಿದ್ದಾನೆ, ದೇವ್ರ ಹತ್ರ ಕರ್ಕೊಂಡು ಹೋಗ್ಬೇಕು, ಯಂತ್ರ ಹಾಕಿಸ್ಬೇಕು, ತಂತ್ರ ಕಟ್ಟಿಸ್ಬೇಕು, ಗೊತ್ತಲ್ಲ ಹಳ್ಳಿ ಜನ. ಸೊ ಆ ಥರದ್ದೆಲ್ಲ ಮಾಡ್ತೀವಿ. ಅದಾದ್ಮೇಲೆ ಗೊತ್ತಾಗುತ್ತೆ TB ಕಾಯಿಲೆ ಅಂತ. TB ಕಾಯಿಲೆ ಆದಮೇಲೆ ತುಂಬ ಖರ್ಚು ಮಾಡ್ತೀವಿ. ನಮ್ಮ ತಂದೆಯವರು ಬಡವರಾದ್ರೂ ನಮ್ಮನ್ನ ಪ್ರೀತಿಯಿಂದ ಬೆಳೆಸಿದ್ದಾರೆ. ಕಷ್ಟ ಆದ್ರೂ ಭಿಕ್ಷೆ ಬೇಡಿದ್ರು ಅವ್ರು ನಮ್ಮನ್ನು ಅಷ್ಟು ಸುಲಭವಾಗಿ ಎಲ್ಲೂ ಬಿಟ್ಟಿಲ್ಲ. ಕೈ ಹಿಡ್ಕೊಂಡು ಎತ್ಕೊಂಡು ಬಂದಿದ್ದಾರೆ. ಇನ್ನೊಬ್ರ ಮನೆ ಊಟ ಇಸ್ಕೊಬಂದು ನಮ್ಮನ್ನು ಸಾಕಿದ್ದಾರೆ. ಇನ್ನೊಬ್ರ ಮನೆ ಬಚ್ಚಲು ತಿಕ್ಕಿದ್ದಾರೆ, ಮೋರಿ ಕ್ಲೀನ್ ಮಾಡಿದ್ದಾರೆ. ಸೊ ಅದೆಲ್ಲ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಇವತ್ತು ನಮ್ಮ ತಂದೆ ತಾಯಿನ 72 ಜನ ಯೋಗೇಶ್ ಸಾಕ್ತಿರ್ಬೋದು. ಆ 72 ಜನದಲ್ಲಿ ನನ್ನ ತಂದೆ ತಾಯಿನೂ ಇದ್ದಾರೆ. ಅವ್ರ ಆಶ್ರಮದಲ್ಲೇ ಮಲ್ಗೋದು. ನಾನು ಅವ್ರಿಗೋಸ್ಕರ ಒಂದು ಹೊಸ ಮನೆ ಮಾಡಿಲ್ಲ, ಒಂದು ಸೈಟ್ ತಗೊಂಡಿಲ್ಲ. ನಾನು ಊಟ ಹಾಕಕ್ಕೂ 2 3 ಅಡಿ ಜಾಗ ಇಲ್ಲ. ಸೊ ಆಶ್ರಮದ ಹೆಸರು ಹೇಳ್ಕೊಂಡು ಲಕ್ಷ ಸಂಪಾದನೆ ಮಾಡ್ಬೋದು. ಮುಲಾಜಿಲ್ಲ, ಟೆಲಿಕಾಲಿಂಗ್ ಮಾಡ್ಬೋದು. ಕೂತಿದ್ದ ಜಾಗದಲ್ಲಿ ಯಾರೋ 100 ಜನಕ್ಕೆ ಮಾತ್ರ ಒಬ್ರು ದುಡ್ಡು ಕೊಡ್ತಾರೆ. ಆ ಥರ ಯೋಚನೆನೇ ಮಾಡಿಲ್ಲ ಇವತ್ತರೆಗೂ. ಯಾಕೆ ಹೇಳಿ? ಶಿವಕುಮಾರ್ ಸ್ವಾಮೀಜಿ ಅವ್ರನ್ನ ಇಟ್ಟಿದ್ದೀವಿ, ಶನೇಶ್ವರ ಸ್ವಾಮಿ ಅವ್ರನ್ನ ಇಟ್ಟಿದ್ದೀವಿ. ನಾವು ಮೋಸ ಮಾಡೋದು ಜನಕ್ಕೆ ಕಣ್ಣು ಕಾಣೋದಿಲ್ಲ, ಆದರೆ ದೇವ್ರ ಕಣ್ಣಿಗೆ, ಗುರುಗಳ ಕಣ್ಣಿಗೆ ಕಾಣುತ್ತೆ. ಅವ್ರ ನನ್ನನ್ನು ಕ್ಷಮಿಸೋದಿಲ್ಲ. ಇನ್ನು 7 ಜನ್ಮ ಹುಟ್ಟಿದ್ರು ನಾನು ಮತ್ತೆ ಮನುಷ್ಯನಾಗಿ ಹುಟ್ಟೋದಿಲ್ಲ, ಮುರುಘ ಆಗ್ಬಿಡ್ತೀನಿ ಅನ್ನೋ ಕಾರಣಕ್ಕೆ ನಾನು ಆ ಥರ ತಪ್ಪುಗಳನ್ನ ಮಾಡ್ತಾ ಇಲ್ಲ. ಸೊ ನನ್ನ ತಮ್ಮನ್ನ ಆಸ್ಪತ್ರೆಗೆ ಸೇರಿಸಿದಾಗ ನಮ್ಮ ಫ್ಯಾಮಿಲಿಯವ್ರಿಗೆಲ್ಲ ಫೋನ್ ಮಾಡಿದ್ದೆ, ಈ ಥರ ಕ್ಲೈಮ್ಯಾಕ್ಸು ಬದುಕೋದಿಲ್ಲ, ದಯವಿಟ್ಟು. ನನ್ನ ಹತ್ರ ಕಂಪ್ಲೀಟ್ ನಮ್ಮ ಅಪ್ಪ ಹತ್ರ ಆಂಬುಲೆನ್ಸ್ಗೂ ದುಡ್ಡಿಲ್ಲ. ನನ್ನ ಹತ್ರ ಅಂತೂ ₹1 ದುಡ್ಡಿಲ್ಲ. ₹1 ಅಲ್ಲ, 5 ರೂಪೀಸು ದುಡ್ಡಿಲ್ಲ ನನ್ನ ಹತ್ರ. ಅದಾದಮೇಲೆ ನಮ್ಮ ರಿಲೇಷನ್ಸು ಎಲ್ಲ ಹೇಳಿದೆ, ಈ ಥರ TB ಕಾಯಿಲೆ ಬಂದಿದೆ, ತೀರೋಗ್ಬಿಟ್ಟಿದ್ದಾನೆ ಅಂತ. ಬೇರೆ ಯಾರು ಅಲ್ಲ, ಬ್ಲಡ್ ರಿಲೇಷನ್ಸು, ದೊಡ್ಡಪ್ಪ, ಚಿಕ್ಕಪ್ಪ, ಮಾವಂತರು ವಿಡಿಯೋ ಕಾಲ್ ಮಾಡಿ ನೋಡೋಣ ಅಂತ ಹೇಳಿದ್ರು. ಬಾಡಿ ಹತ್ರ ಬಂದರೆ ಎಲ್ಲಿ TB ಕಾಯಿಲೆ ಅವ್ರಿಗೆ ಅಟ್ಯಾಕ್ ಆಗುತ್ತೋ ನಾವು ಅಲ್ಲಿಗೆ ಬರೋದಿಲ್ಲ, ವಿಡಿಯೋ ಕಾಲ್ ಮಾಡಿ ತೋರಿಸಿ ನಾವು ನೋಡ್ತೀವಿ ಅಂತ ಹೇಳಿದ್ರು. ಬಟ್ ಇವತ್ತಿಗೂ ನನಗೆ ಅವ್ರನ್ನೆಲ್ಲ ಕಂಡ್ರೆ ಆಗೋದೇ ಇಲ್ಲ. ಸೊ ಏನು ಮಾಡ್ತೀರಾ, ಸಮಾಜದಲ್ಲಿ ಬದುಕಬೇಕಲ್ಲ. ಇವ್ರು ನಮ್ಮ ದೊಡ್ಡಪ್ಪ, ಇವ್ರು ನಮ್ಮ ಮಾವ, ಇವ್ರು ನಮ್ಮ ಅತ್ತೆ ಅಂತ ಹೇಳ್ಕೊಳ್ಳೇಬೇಕು, ವಿಧಿ ಇಲ್ಲ. ಸೊ ಹೇಳ್ಕೊಂಡು ಓಡಾಡ್ತಿದ್ದೀವಿ ಅಷ್ಟೇ. ಸೊ ಭಾಳ ಬೇಜಾರಾಗುತ್ತೆ. ಅದಾದಮೇಲೆ ನಮ್ಮ ತಮ್ಮ ತೀರೋದಾಗ ನಮ್ಮ ಹತ್ರ ನಿಜವಾಗ್ಲೂ ದುಡ್ಡಿಲ್ಲ. ಸೊ ಒಂದು ಹೂನಾರ ತರಕ್ಕೂ ದುಡ್ಡಿಲ್ಲ. ನಮ್ಮ ತಾಯಿಯವ್ರು ಹೇಳಿದ್ರು, ನನ್ನ ತಮ್ಮ ಮಲಗಿರೋ ಟೈಮಲ್ಲಿ ಒಂದು ಬಾಡಿ ಮೇಲೆ 1 ಮೊಳ ಹೂವು ಇಲ್ಲ. ನಮ್ಮ ತಾಯಿ ಹೇಳಿದ್ರು, ನೋಡಿದ್ರು ನನ್ನನ್ನು, ಎಷ್ಟೋ ದುಡ್ಡೆಲ್ಲ ಕಳೀತಾ ಇದ್ದಲ್ಲ, ನಿನ್ನ ಯೋಗ್ಯತೆಗೆ ಅವನ ಎದೆ ಮೇಲೆ ₹5 ಹೂವು ಹಾಕಕ್ಕೆ ನಿನಗೆ ಯೋಗ್ಯತೆ ಇಲ್ಲ, ನೀನೊಬ್ಬ ಅಣ್ಣನ ಅಂತ ಹೇಳಿದ್ರು. ನಮ್ಮ ತಾಯಿ ಹೇಳಿದ ಮಾತು ತುಂಬ ಹರ್ಟ್ ಆಯಿತು, ತುಂಬ ನೋವಾಯಿತು. ಯಾಕಂದರೆ ನನ್ನ ಪರಿಸ್ಥಿತಿ ಆಯಿತು, ₹1 ದುಡ್ಡಿಲ್ಲ ನನ್ನ ಹತ್ರ. ಇವತ್ತು ನನ್ನ ತಮ್ಮನಂತೂ ತರಕ್ಕೆ ನನ್ನ ಕೈಲಿ ಆಗಿಲ್ಲ. ತುಂಬ ಕಷ್ಟಪಟ್ಟಿದ್ದೀನಿ. ನನ್ನ ತಮ್ಮನ್ನ ಬೇರೆ ಲೆವೆಲಲ್ಲೇ ಯೋಚನೆ ಮಾಡ್ತೀನಿ. ನನ್ನ ತಮ್ಮನಿಗಾದಂಗೆ ಬೇರೆಯವ್ರಿಗೆ ಆಗಬಾರ್ದು ಅಂತ ಸಾಕಷ್ಟು ಜನನ ಉಳಿಸೋ ಪ್ರಯತ್ನ ಕೂಡ ಮಾಡಿದ್ದೀನಿ. ಬಟ್ ಅವ್ನ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ಇಲ್ವೋ ಗೊತ್ತಿಲ್ಲ. ಇವತ್ತು ಯಾರ್ದಾರ ಬರ್ತಡೇ ಅಂದರೆ, ಯಾರ ಮನೇಲಿ ಫಂಕ್ಷನ್ ಆದರೆ ನಾನು ಇಷ್ಟು ದೊಡ್ಡದೇ ಹಾರ ಹಾಕೋದು. ಎಷ್ಟೋ ಜನ ಕೇಳ್ತಾರೆ ನನ್ನನ್ನು, ಇಷ್ಟು ದೊಡ್ಡ ಹಾರ ಯಾಕೆ ಹಾಕ್ತೀಯಾ, ₹1,000 ದುಡ್ಡು ಖರ್ಚು ಮಾಡ್ತೀಯಾ, ಏನಕ್ಕೆ ಇಷ್ಟು ದೊಡ್ಡ ಹಾರ ಹಾಕ್ತೀಯ ಅಂತ. ಬಟ್ ಈ ಸತ್ಯ ಯಾರಿಗೂ ಗೊತ್ತಿಲ್ಲ. ನಾನು ನನ್ನ ತಮ್ಮನಿಗೆ ಹಾಕ್ತಾ ಇದ್ದೀನಿ. ಅವತ್ತು 1 ಮೊಳ ಹೂವು ಅವ್ರಿಗೆ ಹಾಕಕ್ಕಾಗಿಲ್ಲ, ನಾನು ನನ್ನ ತಮ್ಮನಿಗೆ ಹಾಕ್ತಾ ಇದ್ದೀನಿ. ಅವ್ರಲ್ಲಿ ನನ್ನ ತಮ್ಮನ್ನ ಅಥವಾ ನನ್ನ ಅಣ್ಣನ ನೋಡಿ ನಾನು ಖುಷಿ ಪಡ್ತೀನಿ. ಬಟ್ ಈ ಸತ್ಯ ಯಾರಿಗೂ ಗೊತ್ತಿಲ್ಲ. ಇವತ್ತು ನನ್ನ ಆರೋಗ್ಯ ಅಂದ್ರೇನೆ ₹1,000 ಕಳೆದಿದ್ದೀನಿ. ನಂಗೆ ಲೆಕ್ಕನೇ ಇಲ್ಲ. ನಾನು ಉಸಿರಿರೋವರೆಗೂ ನನ್ನ ದೇವ್ರಿಗೆ ಹೂವು ಹಾಕೋದು ಅಷ್ಟೇ. ನನ್ನ ದೇವ್ರಿಗೆ ಹೂವು ಹಾಕ್ತಿದ್ದೀನಿ, ನನ್ನ ತಮ್ಮನಿಗೂ ಹಾಕ್ತಾ ಇದ್ದೀನಿ ಅನ್ನೋ ಒಂದು ಖುಷಿಗೆ ನಾನು ಹಾಕ್ತೀನಿ. ಸೊ ಈ ಸತ್ಯ ಯಾರಿಗೂ ಗೊತ್ತಿಲ್ಲ. ತುಂಬ ಜನ ಹೇಳ್ತಾರೆ ದುಡ್ಡನ್ನ ವೇಸ್ಟ್ ಮಾಡ್ತಾನೆ, ಯಾರ್ದೋ ಬರ್ತಡೇ ಅಂದರೆ ₹1,000 ದುಡ್ಡು ಖರ್ಚು ಮಾಡ್ತಾನೆ, ಯಾರ್ದೋ ಬರ್ತಡೇ ದೊಡ್ಡಾರ ತೊಗೊಂಡಾಗ ಹಾಕ್ತಾನೆ. ಬಟ್ ಆ ಫೀಲಿಂಗ್ ನನಗೆ ಮಾತ್ರ ಗೊತ್ತು, ಆ ಅಟ್ಯಾಚ್ಮೆಂಟ್ ನನಗೆ ಮಾತ್ರ ಗೊತ್ತು. ಸೊ ಇದನ್ನ ಈ ಹೃದಯದಲ್ಲಿ ಇರ್ತಕ್ಕಂಥ ಅವನ್ನ ಯಾರು ಅಳ್ಸಕ್ಕೂ ಆಗೋದಿಲ್ಲ, ಮತ್ತೆ ನಾನು ಅವನ್ನ ಕರ್ಕೊಬರಕ್ಕೂ ಆಗೋದಿಲ್ಲ. ಹಾಗಾಗಿ ಅವನ ನೆನಪಲ್ಲಿ ಸಾಕಷ್ಟು ಜನ ಅವನು ಬಿಟ್ಟೋಗಿರ್ಬೋದು, ಬಟ್ ಅಂತ ತಮ್ಮಂದ್ರನ್ನ 1000 ಜನನ ನಾನು ಸಾಕ್ತೀನಿ. ನಿಜ. ಹಾಗೆ ನಿಮ್ಮ ತಂದೆ ತಾಯಿಯನ್ನ ನಿಮ್ಗೆ ನೋಡ್ಕೊಳಕ್ಕಾಗಲ್ಲ, ಮತ್ತೆ ಇವರನ್ನೆಲ್ಲ ಯಾಕೆ ಕರ್ಕೊಂಡ್ ಬರ್ತೀರಾ ಅಂತ ಕೇಳಿದ್ರಿ ಅಂತ ಹೇಳಿದ್ರಿ. ಆದ್ರೆ ನಿಮ್ಮ ತಂದೆ ತಾಯಿ ನಿಮ್ಮ ಈ ಕೆಲ್ಸಗಳ ಬಗ್ಗೆ ಏನಂತಾರೆ? ತುಂಬಾ ಖುಷಿ ಪಡ್ತಾರೆ. ಅವ್ರೇಂತಾರೆ, ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ನೋ ಅಂತಾರೆ. ಬಟ್ ನಿಜ ಹೇಳ್ತೀನಿ, ನಾನು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ ಅಂತ ತಂದೆ ತಾಯಿನ ಪಡೆಯೋದಕ್ಕೆ. ಯಾಕಂದ್ರೆ ಕಷ್ಟಪಟ್ಟರು, ಎಷ್ಟು ಮನೆ ಬಚ್ಚಲು ತಿಕ್ಕಿದ್ದಾರೆ. ಇವತ್ತು ಅವ್ರಿರೋ ಪರಿಸ್ಥಿತಿಗಳು ನೋಡ್ಬಿಟ್ರೆ ನಾವೊಂದು ಒಳ್ಳೆ ಬಟ್ಟೆ ಹಾಕೊಂಡು ಇಲ್ಲಿ ಕೂತ್ಕೊಂಡಿರ್ಬೋದು, ಏನೋ ನಾನು ಟಿವಿಯಲ್ಲಿ ಚೆನ್ನಾಗಿ ಕಾಣ್ಬೇಕಂತ ಇರ್ಬೋದು. ಬಟ್ ನಮ್ಮ ತಂದೆ ತಾಯಿ ಇವತ್ತು ಹಳೆ ಬಟ್ಟೆ ಹಾಕೊಂಡೆ ಕೆಲಸ ಮಾಡ್ತಾರೆ. ಬಟ್ ಏನಾಗುತ್ತೆ, ಸಮಾಜ ಇದನ್ನೆಲ್ಲ ನೋಡೋದಿಲ್ಲ. ಸಮಾಜಕ್ಕೆ ಏನ್ ಗೊತ್ತಾ, ಏನೋ ಮಾಡ್ತಿದ್ದಾರೆ, ಯಾರೋ ಯಾಮಾರಿಸ್ತಾ ಇದಾರೆ, ಬೇಜಾನ್ ದುಡ್ಡು ಮಾಡ್ತಿದ್ದಾರೆ. ಸೊ ನನ್ನ ಕಷ್ಟ ಇವತ್ತು ನಾನು ಪ್ರಾಮಾಣಿಕವಾಗಿ ಬದುಕ್ತೀನಿ, ಪ್ರಾಮಾಣಿಕವಾಗಿ ಸಾಯ್ತೀನಿ. ಸೊ ನನ್ನ ಸಾವಲ್ಲೂ ಕೂಡ ಒಂದು ಒಳ್ಳೆ ಅರ್ಥ ಇರಬೇಕು. ನನ್ನ ಸಾವು ಹೆಂಗಿರ್ಬೇಕಂದ್ರೆ 4 ಜನಕ್ಕೆ ಮಾದರಿ ಆಗಿರ್ಬೇಕು.
ನಾನು ಸತ್ತೆ ಅಂದರೆ ಓ ಈ ಹುಡುಗ ಏನೋ ಮಾಡಿದ್ದಾನೆ, ಅವನ ಥರ ನಾವೇನಾದರೂ ಮಾಡಬೇಕು, ಅವನ ಥರ ನಾನೇನಾದರೂ ಸಾಧನೆ ಮಾಡಬೇಕು ಅನ್ನೋ ಥರ ಇರಬೇಕು. ಅದು ನಾನು ಇವತ್ತು ಸತ್ರು ನಾನು ಅದನ್ನೇ ಆಸೆ ಪಡ್ತೀನಿ. ತುಂಬ ಬೇಜಾರು. ನನ್ನ ಈಗ ಒಂದು ವಾಹಿನಿ ಮುಖಾಂತರ ನಮ್ಮ ತಂದೆ ತಾಯಿಗೆ ಸಾರಿ ಕೇಳ್ಬೋದು ಅಷ್ಟೇ. ಯಾಕಂತ ಹೇಳಿದ್ರೆ ಅವ್ರಿಗೆ ನಾನು ಒಳ್ಳೆ ಮಗ ಆಗಿದ್ದೀನೋ ಇಲ್ವೋ ಗೊತ್ತಿಲ್ಲ, ಅವ್ರಿಗಂತೂ ನಾನು 7 ಜನ್ಮಕ್ಕೂ ನನ್ನ ತಂದೆ ತಾಯಿಯಾಗಿ ಅವರೇ ಹುಟ್ಟಬೇಕಂತ ನಾನು ಆಸೆ ಪಡ್ತೀನಿ. ನಿಜ, ಅಪ್ಪ ಅಮ್ಮನ ದೇವ್ರು ಅಂತಾರೆ, ನೀವು ದೇವರ ಮಗ ಆಗಿದ್ದೀರಾ. ಬೆಳಿಗ್ಗೆ ಕ್ಲೀನ್ ಮಾಡಕ್ ಬರ್ತಾರಲ್ಲ, ಕ್ಲೀನ್ ಮಾಡಕ್ ಬಂದಾಗ ನಾವು ಅಲ್ಲೇ ಮಲಗಿದ್ವಿ. ಸೊ ಅವ್ನಿಗೆ ಕೋಪ ಬಂದು ನಮ್ಗೆಲ್ರು ತಲೆ ಮೇಲೆ ಹೊಡೆದು ಕಳಿಸ್ಬಿಟ್ಟು ಆಚೆ, ಏನಕ್ಕೂ ಅಲ್ಲಿ ಮಲಗಿದ್ದೀರಾ, ಯಾವ ಊರು ನಿಮ್ದು, ಹಂಗೆ ಹೆಂಗೆ ಅಂತೆಲ್ಲ. ಸೊ ಮಂಗ್ಳೂರ್ ಸೈಡ್ ಅಲ್ಲಿ ಅದನ್ನ ತೋಡ್ ಅಂತಾರೆ, ಅದ್ರ ಕೆಳಗಡೆ ಒಂದು ರೋಲ್ ಪೈಪ್ ಹಾಕಿರ್ತಾರಲ್ಲ, ಅದ್ರ ಕೆಳಗಡೆ ಕೂತ್ಕೊಳ್ತಾ ಇದ್ದೆ ಬೆಳಿಗ್ಗೆಯಿಂದ ಸಂಜೆವರೆಗೂ.